ಉತ್ತಮ ಕೆಲಸಕ್ಕೆ ಸನ್ಮಾನವೇ ಪ್ರೇರಣೆ. ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅಭಿಪ್ರಾಯ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಪಾಟೀಲ್ ಚೆನ್ನಪ್ಪ ಬಡಾವಣೆಯ ಎಂಜಿಎನ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಭಾನುವಾರ ಪಾಟೀಲ್ ಚೆನ್ನಪ್ಪ ಯುವಕರು ನಗರಸಭೆ ಅಧ್ಯಕ್ಷರಾದ ಗಣೇಶ್ ರವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ನಂತರ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಅವರನ್ನು ಪಾಟೀಲ್ ಚೆನ್ನಪ್ಪ ಯುವಕರ ಸಂಘ ಹಾಗೂ ಪಾಟೀಲ್ ಚೆನ್ನಪ್ಪ ಬಡಾವಣೆಯ ನಿವಾಸಿಗಳು ಹಾರ ತುರಾಯಿ ಹಾಕಿ ಸನ್ಮಾನಿಸಿ ಗೌರವಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ನಗರಸಭೆ ಅಧ್ಯಕ್ಷ ಸ್ಥಾನ ಪಡೆಯುವುದು ಸುಲಭದ ಕೆಲಸವಲ್ಲ. ಸದಸ್ಯರ ಸಹಕಾರದ ಜೊತೆಗೆ ಶಾಸಕರ ವಿಶ್ವಾಸ ಗಳಿಸಿ ಎನ್ ಗಣೇಶ್ ಅಧ್ಯಕ್ಷರಾಗಿರುವುದು ಮಾದರಿ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಎನ್ ಗಣೇಶ್, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಪಟೇಲರಾಗಿ ಕಂದಾಯ ವಸೂಲಿ ಮಾಡುತ್ತಿದ್ದ ಪಾಟೀಲ್ ಚೆನ್ನಪ್ಪ ಅವರ ಕುಟುಂಬಸ್ಥರು ನಗರದಲ್ಲಿ 500ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ನಗರಸಭೆಯ ಎಲ್ಲಾ ಸದಸ್ಯರು ಹಾಗೂ ಶಾಸಕರ ಮಾರ್ಗದರ್ಶನದಿಂದ ಹಾಗೂ ಶ್ರೀಗಳ ಆಶೀರ್ವಾದದಿಂದ ನಗರಸಭೆ ಅಧ್ಯಕ್ಷನಾಗಿದ್ದೇನೆ. ಚುನಾವಣಾ ಪೂರ್ವದಲ್ಲಿ ಬಡಾವಣೆಯಲ್ಲಿ ಜನತೆಗೆ ನೀಡಿದ ಆಶ್ವಾಸನೆಯಂತೆ ಎಲ್ಲ ರಸ್ತೆಗೂ ಸಿಸಿ ಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಮೊದಲಾದ ಮೂಲ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುತ್ತೇನೆ ಎಂದು ಭರವಸೆ ನೀಡಿದೆ. ಆ ಭರವಸೆಯನ್ನು ಈಡೇರಿಸಿದ್ದೇನೆ. ಚುನಾವಣೆ ವೇಳೆ ರಾಜಕಾರಣ ಮಾಡಬೇಕು, ಬಳಿಕ ಎಲ್ಲರೂ ಒಗ್ಗೂಡಿಸಿಕೊಂಡು ಕೆಲಸ ಮಾಡಬೇಕು. ಅಧಿಕಾರ ಎಂಬುದು ಮನುಷ್ಯನಿಗೆ ಕತ್ತಿ ಇದ್ದಂತೆ. ಎಲ್ಲರ ಸಲಹೆ ಸಹಕಾರ ಪಡೆದುಕೊಂಡು ಅಧಿಕಾರದ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಲಾಗುವುದು ಎಂದರು. ಇದು ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇನ್ನೂ ಬೇಗನೆ ಮಾಡಬೇಕಾಯ್ತು, ಆದರೆ ಸುಮಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಇಷ್ಟು ದಿನ ನಮಗೆ ಸಮಯ ಸಿಕ್ಕಿರಲಿಲ್ಲ. ಈಗ ನಮ್ಮ ಎಲ್ಲ ಯುವಕರು, ನಮ್ಮ ಏರಿಯಾದವರು ಎಲ್ಲ ಸೇರಿ, ದೊಡ್ಡವರು ಮತ್ತು ಯುವಕರು ಎಲ್ಲರೂ ಸೇರಿ ಒಂದು ಪಕ್ಷಾತೀತವಾಗಿ ಅವ್ರಿಗೊಂದು ನಾವು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೊಂದೇನೆಂದರೆ, ನಮಗೆ ನಮ್ಮ ನೆಲಮಂಗಲ ಇತಿಹಾಸದಲ್ಲೇ ನಮ್ಮ ವಾರ್ಡ್ಗೆ ಸಿಕ್ಕಿರೋ ಅಧ್ಯಕ್ಷರದ ಸ್ಥಾನ ಇದೇ ಮೊದಲನೇ ಬಾರಿ. ಅದಕ್ಕೋಸ್ಕರ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಅವ್ರು ಬಂದಾದ್ಮೇಲೆ ಅಭಿವೃದ್ಧಿ ಕಾರ್ಯ ತುಂಬ ಮುಂದುವರಿತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಸುಮಾರು ನಡೀತಾ ಇದೆ. ಅವರು ಈಗ ಅಭಿವೃದ್ಧಿಗೋಸ್ಕರ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಇವತ್ತು ಅಧ್ಯಕ್ಷರಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಕೆಲಸಗಳು ನಡೀತಾ ಇದೆ, ಇನ್ನೂ ಕೆಲಸಗಳಾಗಬೇಕಾಗಿದೆ. ಅದನ್ನು ಇವತ್ತು ನಾವು ಅಧ್ಯಕ್ಷರಿಗೆ ಬೇಡಿಕೆ ಇಡ್ತೀವಿ. ಅವ್ರದ್ದು ಬಹುದಿನದ ಕನಸಾಗಿತ್ತು, ಅಧ್ಯಕ್ಷರಾಗ್ತೀನೋ ಇಲ್ವೋ ಅಂತ ಒಂದು ಕನಸು ಅದೇ ಹಾಗೆ ಉಳಿತು, ಅದು ಇವತ್ತು ಪೂರ್ಣವಾಗಿದೆ. ಅದ್ರ ಬಗ್ಗೆ ಸರ್, ಅದು ಕನಸು ಆಗೋದಕ್ಕೆ ಸಾಧ್ಯ ತುಂಬ ಕಷ್ಟ ಇತ್ತು, ಆದರೆ ಅವ್ರ ಅದೃಷ್ಟ ಒಲ್ದು ಬಂತು. ಮತ್ತು ನಮ್ಮ ಏರಿಯಾ ಅದೃಷ್ಟ ಅಂತಲೂ ಹೇಳ್ಬೋದು. ಹಂಗಾಗಿ ಅವ್ರಿಗೆ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.